ಒಂದೇ ರೀತಿ ಅಂತ ನ್ಯಾಯ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇದೇ ಸಂದರ್ಭದಲ್ಲೇ ಇದು ಈ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಪ್ರಶ್ನೆ ಆಗಿ ಬೆಳೆಯುವ ಸಾಧ್ಯತೆಗಳು ಇದ್ದಾವೆ. ಈ ಒಂದು ಇವತ್ತು ತಪ್ಪು ಮಾಡಿದ್ರು ಸರಿ ಮಾಡಿದರು, ಇದು ಈಗ ನಡೆದಂಥ ಘಟನೆ, ಇದರಿಂದ ಕಣ್ಣಿ ಕಾಣುತ್ತಿರುವಂಥ ಒಂದು ಏನಪ್ಪ ಅಂದ್ರೆ ತಪ್ಪು, ಇದ್ರ ಎರಡು ಮಾತಿಲ್ಲ. ಆದ್ರೆ ಇವತ್ತು ಅವ್ರ ಕೈಯಾಗ ಕೇರ್ ಟೇಕಿಂಗ್ ಸರ್ಕಾರ ಇರೋದ್ರಿಂದ ಇದನ್ನು ಚಾಲೆಂಜ್ ಮಾಡುವಂಥದ್ದು ವಿರೋಧ ಪಕ್ಷಗಳಿಗೂ ಅದ. ಇನ್ನು ಇವರು ರಾಜಕೀಯವಾಗಿ ಇದನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ಇವತ್ತು ರಾಜಕೀಯವಾಗಿ ಇನ್ನೊಂದು ಬ್ಲಂಡರ್ ಮಾಡಿದ್ದಾರೆ ನಮ್ಮ ಮೋದಿ ಅವರು ತಲುಪಕ್ಕಾಗ್ಯದ. ಯಾವುದ್ರಿ ಅಂತಂದರೆ ನಿಮಗೆ ಹೇಳುವಂಥದ್ದು, ಈ ಒಂದು ಕಾರಣಕ್ಕಾಗಿ ಇಡೀ ದೇಶದ ಎಲ್ಲ ವಿರೋಧ ಪಕ್ಷಗಳು ಒಂದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿಬಿಟ್ಟಿದೆ. ಇವತ್ತು ಅನಿವಾರ್ಯ ಆಗಿಬಿಟ್ಟದ. ಒಬ್ಬ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗ ಒಳಗೆ ನಮ್ದು ಏನು ಗ್ಯಾರಂಟಿ ಅಪ್ಪ ಇಲ್ಲ ಅನ್ನುವಂಥ ಸಾಧ್ಯದಾಗ ಇಡೀ ದೇಶದ ತುಂಬ ಪ್ರತಿಭಟನೆ ಸ್ಟಾರ್ಟ್ ಆಗಿದ್ದಾವೆ. ಅದು ಈ ಚುನಾವಣೆ ಸಂದರ್ಭ. ಇದನ್ನು ಈಗ ಆಲ್ರೆಡಿ ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ತೇಜಸ್ವಿ ಅವರಾಗಿರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದ ಈ ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು, ಅದೇ ರೀತಿ ಉದ್ಧವ್ ಠಾಕ್ರೆ ಆಗಿರ್ಬೋದು, ಇಲ್ಲಿವರೆಗೆ ಇನ್ನೂ ಕಾಲ ದೂರ ತೆಗಿತಾ ಇದ್ರು. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಇವರೆಲ್ಲರೂ ಇವತ್ತು ಇದ್ರ ವಿರೋಧವಾಗಿ ಸ್ಟೇಟ್ಮೆಂಟ್ ಕೊಟ್ಟ ಇವತ್ತು ಕೇಜ್ರಿವಾಲ್ ಬೆಂಬಲಿಗೆಗೆ ಹೊರಗೆ ಬರ್ತಾ ಇದ್ದಾರೆ. ಇದು ಒಂದು ವೇಳೆ ಇದು ಯಶಸ್ವಿಯಾಗಿ ಮುಂದುವರಿತಪ್ಪ ಅಂತಂದ್ರೆ ಮತ್ತೆ ಎಲ್ಲರಿಗೂ ಭಯ ಮೂಡಿಬಿಟ್ಟದ. ಎಂಥ ಪ್ರಾಮಾಣಿಕದಂಥ ವ್ಯಕ್ತಿ ಏನು 100 ಕೋಟಿ ರೂಪಾಯಿದಲ್ಲಿ ಅದು ಮತ್ತೊಬ್ಬ ಮಾಪಿ ಸಾಕ್ಷಿ ಮೇಲೆ ಹೇಳ್ತಾ ಇದ್ದಾರೆ. ಅವರು ಇಲ್ಲಿವರೆಗೆ ಒಂದು ಸಣ್ಣ ₹1 ತೆಗೆದುಕೊಂಡಂತ ದಾಖಲೆ ಸಿಕ್ಕಿಲ್ಲ. ಹೇಳ್ರಿ, ಇಲ್ಲಿವರೆಗೆ ಸ್ವತಃ 48 ಕೋಟಿನ ಖರ್ಚು ಮಾಡಿ ಬರೇ ಒಂದು ಮನೇನ ರೆನೋವೇಷನ್ ಮಾಡಿಸ್ತಾರೆ. ಅವ್ರು ಎಷ್ಟು ಆ ದುಡ್ಡು ಎಲ್ಲಿಂದ ಬಂತು ಅಂತ ಅವ್ರು ಎಲೆಕ್ಟೆಡ್ ಗೌರ್ಮೆಂಟ್ ದುಡ್ಡು ನೋಡಮ್ಮ. ಅದು ಆಗಿದ್ರು ಕೂಡ ಅವ್ರಿಗೆ ತಿಂಗಳ ಬರೋ ಸಂಬಳ ಎಷ್ಟು? ಆ ಸಂಬಳ ಕಟ್ಟಿದ್ದಲ್ಲ, ಅದು ಅವ್ರ ಸ್ವಂತ ಮನೆ ಇಟ್ಕೊಂಡಿಲ್ಲ. ಇನ್ನಾಗ ವಿಚಾರ ಮಾಡ್ತಾ ಇದ್ರಿ. 48 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಸರ್ಕಾರದ ಖಜಾನೆ ತೆಗೆದುಕೊಂಡು ಸರ್ಕಾರದ ಮನೆ ಅದು. ಇದನ್ನ ನಿಮ್ಗೆ ಯಾಕೆ ತಲೆ ಹೋಗ್ತಾ ಇಲ್ಲ ಪ್ರಶ್ನೆ ಮಾಡೋರಿಗೆ? ಅಷ್ಟು ಮಟ್ಟಿಗೆ ಖರ್ಚು ಮಾಡಿ ಅಲ್ರಿ, ಈಗ 200,000 ಕೊಡಲ್ಲ 20,000 ಕೋಟಿ ರೂಪಾಯಿ ಕಟ್ಟಿ ಪಾರ್ಲಿಮೆಂಟ್ ಕಟ್ಟಿದ್ರು. ಸ್ವತಃ ನಮ್ಮ ಮೋದಿ ಅವ್ರ ಮನೆಯನ್ನ 20 ಕೋಟಿಯನ್ನು 80 ಕೋಟಿ ಕಟ್ಟಿದ್ದದ. ನಾನು ನೋಡಿ ಹೇಳ್ತೀನಿ ಅದು ನಿಮಗೆ. ಅದು ಕಟ್ಟಿದ್ದು ಸರ್ಕಾರ ದುಡ್ಡದು. ನಾವಿವತ್ತು ಪ್ರಶ್ನೆ ಮಾಡ್ಬೋದು ಕಟ್ಟಬಾರ್ದಾಗಿತ್ತು ಅಂತೇಳಿ. ಆ ದುಡ್ಡು ಇವತ್ತು ನಾಳೆ ಒಂದೇಳಿ ಇಲೆಕ್ಷನ್ ಸೋತು ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ್ರೆ ಆ ಮನೆ ಬಿಟ್ಟು ಹೋಗುವಂಥದ್ದು ಆ ಸೆಕ್ಯೂರಿಟಿ ಸಲುವಾಗಿ ಕಟ್ಟಿಸಿದ್ದದು. ಅದನ್ನು ದೊಡ್ಡ ವಿಷಯ ಮಾಡುವಂಥದ್ದಲ್ಲ. ಆ ದುಡ್ಡು ತೆಗೆದುಕೊಂಡು ಹೋಗಿ ತನ್ನ ಸ್ವಂತ ಹೆಸರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ನಾವು ನೀವು ಕೇಳುವಂಥದ್ದು ಸಿಂಪಲ್ ಆಗಿ ಪ್ರಶ್ನೆ, ಸಿಂಪಲ್ ಅನಿಸಿರೋದಲ್ಲ. ಅದಕ್ಕದು ಸರ್ಕಾರದ ಮುಖ್ಯಮಂತ್ರಿಯ ಮನೆ. ಅದು ನಾಳೆ ಇವತ್ತು ಈ ಸರ್ಕಾರದ ನಾಳೆ ಮತ್ತೊಂದು ಬರ್ಬೋದು. ಈ ಪಾರ್ಲಿಮೆಂಟ್ ಕಟ್ಟಿಸಿದವ್ರು ಟೀಕಾ ಮಾಡಿದ್ವಿ, 2,000 ಕೋಟಿ 3,000 ಕೋಟಿ ಯಾಕೆ ಖರ್ಚು ಮಾಡಿದ್ರು ಅಂತ. ಬಟ್ ಪಾರ್ಲಿಮೆಂಟ್ ಅಲ್ಲೇ ಇರೋದಲ್ರಿ. ಪಾರ್ಲಿಮೆಂಟ್ ಇವತ್ತು ಉದ್ಘಾಟನೆ ಮಾಡಿದ್ರು ಮೋದಿ ಅವ್ರದ್ದು ಎಷ್ಟೋ ಉಳಿತದ ಹೆಸರು. ಆದ್ರೆ ಇತಿಹಾಸದಲ್ಲೇ ಅದು ಪಾರ್ಲಿಮೆಂಟ್ ಅಲ್ಲಿ ಉಳಿಯುವಂಥದ್ದು. ಒಂದು ಒಳ್ಳೆ ಕೆಲಸ ಮಾಡಿದ್ರಪ್ಪ ಅನ್ಬೋದು, ಕೆಟ್ಟದ್ದು ಮಾಡಿದ್ರು ಅನ್ಬೋದು. ಇವತ್ತು ತಾಜ್ ಮಹಲ್ ಬಗ್ಗೆ ನಾವು ಮಾತಾಡ್ತೀವಿ. ತಾಜ್ ಮಹಲ್ ಬಗ್ಗೆ ಟೀಕಾ ಮಾಡೋರು ಸಾಕಷ್ಟೇ. ತಾಜ್ ಮಹಲ್ ಕಟ್ಟಿಸಿ ಇಡೀ ಖಜಾನೆ ಹಾಳು ಮಾಡಿದ್ರಪ್ಪ ಅವತ್ತ ಶಹಜಹಾನ್ ಅಂತ ನಾವು ಆರೋಪ ಮಾಡ್ತೀವಿ. ಇನ್ನೊಂದು ಮಾಡ್ಲಿಕ್ಕೆ ಹೊಂಟಿದ್ದಂಥದ್ದು ಬಿಳಿ ಕಲ್ಲಿಂದಿದ್ದು ಅಂತ ಕರಿ ಕಲ್ಲಿಂದ ಇನ್ನೊಂದು ಹಚ್ಚಿಗಳು ಸಾಧ್ಯ ಇನ್ನೊಂದು ತಾಜ್ ಮಹಲ್ ತಿಳ್ಕೊಂಡಿದ್ದ. ಖಜಾನೆ ದುಡ್ಡು ಖಾಲಿ ಆಗಿತ್ತು, ಅದಕ್ಕೆ ಬಿಟ್ಟು ಹೋಗ್ಬಿಟ್ಟ. ಅಂದ್ರೆ ಇವತ್ತು ತಾಜ್ ಮಹಲ್ ಉಳಿದದ. ಆದ್ರೆ ಆವತ್ತದು ಇಡೀ ಆವತ್ತಿನ ಅವನು ರಾಷ್ಟ್ರವನ್ನು ಹಾಳು ಮಾಡಿತ್ತು ಆ ದುಡ್ಡು. ಇವತ್ತು ಹಿಂಗೆ ಆಗಬಾರ್ದು ನಮ್ಮಂದ್ರೆ ವಿರೋಧ ಮಾಡಿದ್ದಷ್ಟೇ ವಿನ ಇವತ್ತು ಪಾರ್ಲಿಮೆಂಟ್ ಇರ್ತದೆ. ಈಗ ನಾವು ಮೋದಿ ಅವ್ರ ಮನೆಗೆ ಖರ್ಚು ಮಾಡ್ಕೊಂಡ್ರ ಹಾಗಿದು ಸರಿ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು 100% ಕ್ಲೀನ್ ವ್ಯಕ್ತಿ ಅಂತ ಹೇಳ್ತೀರಾ? ನಿಶ್ಚಿತವಾಗಿಯೂ ಇಲ್ಲಿವರೆಗೆ ಒಂದು ಪ್ರೂವ್ ಮಾಡಿಲ್ಲ ಇವರು. ಕೇವಲ ಒಬ್ಬ ಮಾಪಿ ಸಾಕ್ಷಿ ಮೇಲೆ ಮಾತಾಡ್ತಾ ಇದ್ದಾರೆ. ಅದು ಪ್ರೂವ್ ಆಗೋದು ಸಾಧ್ಯತೆ ಕಡಿಮೆ. ಆದ್ರೆ ಇವತ್ತಿನ ರಾಜಕಾರಣದಲ್ಲೇ ಅವ್ರು ಸಜ್ಜನರಿಂದ ಮಾತಾಡ್ತಾ ಇಲ್ಲ, ಬುದ್ಧಿವಂತರಿದ್ದಾರೆ. ಆದರೆ ಇವರೆಲ್ಲ ಉಳಿದ ರಾಜಕಾರಣಿಗಳು ನಾವು ಕಂಪೇರ್ ಮಾಡಿದಾಗ ಜನಪರವಾದಂಥ ಒಂದು ವಿಷಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಕಾರಣದಿಂದ ಇವತ್ತೆಲ್ಲ ಗ್ಯಾರಂಟಿ ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದರು. ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇದು ಮೂಲ ಕಾರಣಿ ಪುರುಷ ಕೇಜ್ರಿವಾಲ್. ಅವರಲ್ಲಿ ತಪ್ಪಾಗಿದಾವೆ. ತಪ್ಪು ಬೇರೆ, ಅಪರಾಧ ಬೇರೆ. ತಪ್ಪುಗಳು ಎಲ್ಲಿಂದಲೂ ಆಗೋ ತಪ್ಪು ಅವರಿಂದ ಆಗ್ಯದ. ತಮ್ಮ ಮಿತ್ರರಂದು ಯೋಗೇಂದ್ರ ಯಾದವ್ ಅಂತವ್ರನ್ನ, ಪ್ರಶಾಂತ್ ಭೂಷಣ್ರಂಥವ್ರನ್ನ ಇವನ್ನೆಲ್ಲರೂ ದೂರ ಸರಿಸಿದ್ದಾಗ್ಯದ. ತಪ್ಪುಗಳು ಆಗಿಲ್ಲ ಅಂತಲ್ಲ ಅವು. ಮತ್ತು ಅವು ನಾವು ಅತಿ ಮಾನವ ಹೇಳ್ತಾ ಇಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಮನುಷ್ಯ ಅಂತ ಇವತ್ತು ಇನ್ನೂ ಪ್ರೂವ್ ಆಗಿಲ್ಲ. ಅದು ಪ್ರೂವ್ ಆಗುವವರೆಗೆ ಅವು ಪ್ರಾಮಾಣಿಕನ. ಓಕೆ, ಇವಾಗ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಸಚಿವರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ? ಪ್ರತಿಭಟನೆ ಇದು ಶಾಂತಿ ಭಂಗ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಅಂತೇಳಿ ಅದು ಮಾಡಿದ್ದಾರೆ ಅವರು. ಅದರಲ್ಲಿ ಅಂತಂದಿಲ್ಲ. ಎಷ್ಟು ಜನರನ್ನ ಈ ರೀತಿ ಅರೆಸ್ಟ್ ಮಾಡ್ತಾರೆ? ಇಡೀ ದೇಶದ ರಕ್ಷಿತ ಮಾಡಲಿ ಅವರು. ಮತ್ತು ಅವರು ಓಪನ್ ರೆಡಿ ಆಗಿದ್ದಾರೆ. ಎಷ್ಟು ಜನ ಆಗಿರ್ಬೋದು ನಾವು ಬಂದು ಒಳಗೆ ಆರಾಮ್ ಯಾರೇ ಬಿಡ ಮತ್ತೆ ಅಂತಾರೆ. ಅದರಲ್ಲಿ ಅಂಥ ವಿಷಯ ಏನಲ್ಲ. ಅರೆಸ್ಟ್ ಆಗೋದು ಸ್ವಾಭಾವಿಕ ಮೂಮೆಂಟ್ ಆಗುವ ನಾವು. ಮತ್ತು ಅವ್ರ ಕಾರಣ ಇಷ್ಟ ಶಾಂತಿ ಭಂಗ ಮಾಡಲಿಕ್ಕೆ ತಿಳ್ಕೊಂಡು ಮಾಡಿದ್ದಾರೆ. ಕೇಜ್ರಿವಾಲ್ ರವರು ಮಾಡಿದಂತಹ